ಈ ಬಿಜೆಪಿಯ ಗೆಲುವು ಯಾಕೆ ನಿಚ್ಚಳವಾಗಿದೆ, ಯಾಕೆ ಸಾಧ್ಯವಾಗಿದೆ ಅನ್ನೋದು ಇಂಥ ಫ್ಯಾಕ್ಟರ್ ಮೇಲೆ ನಿಂತಿದೆ ಅಂತ. ಇವರು ಮೊದಲು ಅಸ್ಮಿತೆ ಅಂದರು, ಬಂಗಾಲದ ಕಲ್ಚರನ್ನು ಹಾಳು ಮಾಡ್ತಾರೆ ಅಂತಂದ್ರು, ಹೊರಗಡೆಯಿಂದ ಬಂದವರು ಅಂತಂದ್ರು ಮೊದಲ ಹಂತದಲ್ಲಿ. ಕೊನೆಗೆ ಅದನ್ನು ಬಿಟ್ಟರು, ಕೊನೆಗೆ ರೋಹಿಂಗ್ಯಾಗಳು ಅಂತಂದ್ರು, SIR ಅಂತಂದ್ರು. ಏನು ಸಮಸ್ಯೆ ಇತ್ತಲ್ಲ ಅದರ ಬೇರ್ ಸಮೇತ ಕಿತ್ತು ಬಿಸಾಡಲಿಕ್ಕೆ ಒಂದು ಇಡೀಯದಾದಂಥ ಒಂದು ಆವರಣವನ್ನ ಸೃಷ್ಟಿ ಮಾಡಿರುವುದೇ ಬಂಗಾಲದಲ್ಲಿ ಇವತ್ತು ಬಿಜೆಪಿ ಇಂಥ ಒಂದು ಅದ್ಭುತ ಗೆಲುವಿಗೆ ಮುಖ ಮಾಡಿ ನಿಂತದ್ದು. ಈ ರೀತಿ ವಿಚಲಿತವಾದಂಥ ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಟಜಿ ಕೇವಲ ಬಲಾತ್ಕಾರದಿಂದ ಓಟನ್ನು ಪಡಿತೇವೆ ಅನ್ನೋದಕ್ಕಷ್ಟೇ ಸೀಮಿತವಾಯಿತು. ವೈಯಕ್ತಿಕವಾದಂಥ ನಿಂದನೆಗೆ ಸೀಮಿತ ಆಯಿತು. ಮೋದಿ ಅಮಿತ್ ಶಾ ಅವರನ್ನು ಹಳಿಯುವುದರಲ್ಲೇ ಇವರು ದಿನವನ್ನು ಕಳೆದರು. ಇದೇ ಪ್ರಾಬ್ಲಮ್ಮು, ಇದೇ ತಪ್ಪು ಕಾಂಗ್ರೆಸ್ಸಿಂದಲೂ ಆಗ್ತಾ ಇದೆ, ಅದು ಪ್ರಶ್ನೆ ಬೇರೆ. ಆದರೆ ಬಿಜೆಪಿ ಹಾಗೆ ಮಾಡಿಲ್ಲ. ಅದು ಬಂಗಾಲದ ಹಿಂದೂಗಳನ್ನು ಇಡೀಯದಾಗಿ ಒಗ್ಗಟ್ಟಿಗೆ ತಂದಿತು, ಒಂದು ನೆಲೆಗೆ ತಂದಿತು. ಹಿಂದೂಗಳ ಧ್ರುವೀಕರಣ ಆಯಿತು. ಇದು ಎಲ್ಲ ಕಡೆ ಆಗಿದೆ. ಹರಿಯಾಣದಲ್ಲೂ ಆಗಿದೆ, ಮಹಾರಾಷ್ಟ್ರದಲ್ಲಾಗಿದೆ, ದಿಲ್ಲಿಯಲ್ಲಾಗಿದೆ, ಬಿಹಾರದಲ್ಲೂ ಆಗಿದೆ. ಈ ಸನಾತನ ಧರ್ಮ ಮತ್ತು ಹಿಂದುತ್ವ, ಭಾರತೀಯತೆ, ಭಾರತದ ಅಸ್ಮಿತೆ ಇದನ್ನು ಇಟ್ಟುಕೊಂಡು ಗ್ರಾಸ್ ರೂಟ್ ಲೆವೆಲಲ್ಲಿ, ಗ್ರೌಂಡ್ ಲೆವೆಲಲ್ಲಿ ಇಡೀಯದಾಗಿ ಒಂದು ಹಿಂದೂಗಳ ಮನಸ್ಸಿನಲ್ಲಿ ಒಂದು ಜಾಗೃತಿಯನ್ನು ತರುವ ಮೂಲಕ ಹಿಂದೂಗಳ ಧ್ರುವೀಕರಣ ಆಯಿತು. ಈ ಧ್ರುವೀಕರಣ ಆದದರ ಪ್ರಭಾವವೇ ಈ 70-71% ಇದ್ದಂಥ ಬಂಗಾಲದ ಹಿಂದೂಗಳು ಅತಿ ಉತ್ಸಾಹದಿಂದ, ಹೆಣ್ಮಕ್ಕಳಂತೂ ಜೈ ಶ್ರೀರಾಮ್ ಅಂತ ಹೇಳಿ ವೋಟ್ ಹಾಕುವ ಮಟ್ಟಕ್ಕೆ ಬಂದು ನಿಂತಿತ್ತು. ಇದು ಒಂದು ಪಾಯಿಂಟು. ಇನ್ನೊಂದು ನಿಮಗೆ ಗೊತ್ತಿದೆ, SIR ಇಂದ 12% ಡಿಲೀಟ್ ಆಗಿದೆ ವೋಟು. ಇನ್ನೊಂದು ಏನಾಗಿದೆ, ಬೂತಿಗೆ ಬರದೇ ಇದ್ದಾಗ ಹೆದರಿಸೋದು, ಬೆಂಕಿ ಹಾಕೋದು, ಗೂಂಡಾಗಿರಿ, ಅದು ಇದು ಎಲ್ಲ ಸೇರಿ ಎಲೆಕ್ಷನ್ ಕಮಿಷನ್ನೇ ಅಂದಾಜಿಸಿದ ಪ್ರಕಾರ ಸುಮಾರು 12-13% ಜನ ವೋಟೇ ಮಾಡ್ತಿರಲಿಲ್ಲ. ಈ ಬಿಜೆಪಿಯ ಗೆಲುವು ಯಾಕೆ ನಿಚ್ಚಳವಾಗಿದೆ, ಯಾಕೆ ಸಾಧ್ಯವಾಗಿದೆ ಅನ್ನೋದು ಇಂಥ ಫ್ಯಾಕ್ಟರ್ ಮೇಲೆ ನಿಂತಿದೆ ಅಂತ. ಇದು 12% ಡಿಲೀಟು. ಆಮೇಲೆ ಈ ವೋಟ್ ಹಾಕಲಿಕ್ಕೆ ಬರದೇ ಇದ್ದಂಥವ್ರು ಹಿಂದಿನ ಎಲೆಕ್ಷನ್ನಲ್ಲಿ ಭಯದಿಂದ ಅದು ಒಂದು 12.5%, ಅಲ್ಲಿಗೆ 25% ಆಯಿತು. ಆಮೇಲೆ ಈ ಪರ್ಸೆಂಟೇಜ್ ವೈಸ್ ಬಹುಸಂಖ್ಯಾಕ ಹಿಂದೂಗಳ ಜಾಗೃತಿ. ಆಮೇಲೆ ಇನ್ನೊಂದೇನಾಯಿತು, ಸಂದೇಶ್ ಖಾಲಿ ಪ್ರಕರಣ, RG ಕಾಲೇಜ್ ಪ್ರಕರಣ, 24 ಪ್ರಕರಣ, ಇದೆಲ್ಲದರಲ್ಲಿ ಮಮತಾ ಬ್ಯಾನರ್ಜಿ ಅವರು ವರ್ತಿಸಿದ ರೀತಿ, ಆಮೇಲೆ ಕಲ್ಕತ್ತಾದಲ್ಲಿ ಸಭೆಯಿಂದಲೇ ಓಡಿ ಹೋದದ್ದು, ಇವೆಲ್ಲವೂ ಆದದ್ದೇನಾಯಿತು, ಕಲ್ಕತ್ತಾದಲ್ಲಿ ಬಹುತೇಕವಾಗಿ 70-72% ವೋಟಿಂಗು. ಮೆಟ್ರೋ ಸಿಟಿ ಆಲಸ್ಯ, ಸಿಟಿಯಲ್ಲಿ ಯಾರು ಮತ ಹಾಕ್ಲಿಕ್ಕೆ ಹೋಗುವುದಿಲ್ಲ ಹಳ್ಳಿಯವರಾಗೆ. ಆದರೆ ಈ ಸರಿ 92% ಆಗಿದೆ. ಯಾಕೆ? ಸುವೇಂದು ಅಧಿಕಾರಿಯನ್ನ ಮೇಲೆ ನಂಬಿಕೆ. ಈ ಗೂಂಡಾ ರಾಜ್ಯವನ್ನು ಅಂತ್ಯಗೊಳಿಸಲೇಬೇಕು ಅಂತ ಕೂಡ ಗ್ರಾಮೀಣ ಪ್ರದೇಶದಲ್ಲೂ ಸಿಟಿ ಅಂತ ಪ್ರದೇಶದಲ್ಲೂ ಏಕಕಾಲದಲ್ಲಿ ಜಾಗೃತಿಯನ್ನ ಈ ಬಿಜೆಪಿ ಮತ್ತು RSS ಬಹಳ ಗಟ್ಟಿಯಾಗಿ ಮೂಡಿಸಿರೋದು. ಅಂತ ಒಂದು ಸ್ಟ್ರಾಟಜಿಯನ್ನ ಪರ್ಫೆಕ್ಟ್ ಆಗಿ ಮಾಡೋದ್ರಿಂದ ಏನಾಯ್ತು, ಬಿಜೆಪಿಗೆ ಈಗ ವೋಟ್ ಡಿಲೀಟು ಪರ್ಸೆಂಟೇಜು, ಗೂಂಡಾಗಿರಿಯಿಂದ ಮತ ಹಾಕ್ಲಿಕ್ಕೆ ಬರದೇ ಇದ್ದಂಥವ್ರ ಪರ್ಸೆಂಟೇಜು, ಸಿಟಿಯಲ್ಲಾದಂಥ ಬದಲಾವಣೆ, ಅಲ್ಲಿ ಕಣ್ಣೆದುರೆ ಹೂಬ ಹೆಣ್ಣುಮಕ್ಕಳ ಮೇಲೆ ಆದಂಥ ಅತ್ಯಾಚಾರ ಇತ್ಯಾದಿ, ಭ್ರಷ್ಟಾಚಾರ, ಗೂಂಡಾಗಿರಿ, ನ್ಯಾಯವೇ ಸಿಗುವುದಿಲ್ಲ ಅನ್ನುವಂಥ ಮಟ್ಟದಲ್ಲಿ ಪೊಲೀಸರನ್ನ ಸಂಪೂರ್ಣವಾಗಿ ಜನರ ವಿರುದ್ಧ ಚೂ ಬಿಟ್ಟದ್ದು, ಇವೆಲ್ಲವೂ ಪ್ರಜ್ಞಾವಂತರನ್ನು ಕೂಡ ವಿಚಲಿತಗೊಳಿಸಿತು. ಗ್ರಾಮೀಣ ಪ್ರದೇಶದಲ್ಲಿ ಯಾವ ಬದಲಾವಣೆ ಆಗ್ತಾ ಇದೆ ಅಂತ ನಿಮ್ಗೆ ಹೇಳಿದ್ದೇನೆ ನಾನು. ಬಾಂಗ್ಲಾ ಅತಿ ಹತ್ತಿರದ ಗಡಿ ಪ್ರದೇಶ ಆದದ್ರಿಂದ ಬಾಂಗ್ಲಾದಲ್ಲಿ ಆದಂಥ ಮಾರಣ ಹೋಮಕ್ಕೆ, ಹಿಂದೂಗಳ ಮಾರಣ ಹೋಮಕ್ಕೆ ಇಂಡಿಕೂಟ ಆಗ್ಬೋದು, ಮಮತಾ ಬ್ಯಾನರ್ಜಿ ಆಗ್ಬೋದು, ರಾಹುಲ್ ಗಾಂಧಿ ಆಗ್ಬೋದು, ತುಟಿ ಒಡೆಯಲಿಲ್ಲ. ಇದು ಇಲ್ಲಿ ಹಿಂದೂಗಳ ಎದೆಯಲ್ಲಿ ಬೆಂಕಿ ಬೀಳಲಿಕ್ಕೆ ಕಾರಣ ಆಯಿತು. ಈಗ ನಾವು ಎಚ್ಚರಗೊಳ್ಳದೇ ಇದ್ದರೆ ಇನ್ನು ಮುಂದೆ ಸಾಧ್ಯ ಇಲ್ಲ. ಈಗ ಬಿಜೆಪಿ ಬಂಗಾಲದಲ್ಲಿ ಅಧಿಕಾರಕ್ಕೆ ಬರದೇ ಇದ್ದರೆ, ಮತ್ತೆ ಮಮತಾ ಬ್ಯಾನರ್ಜಿ ಅವರೇ ಬಂದರು ಅಂತಾದರೆ ಇನ್ನು 25-30 ವರ್ಷ ಯಾರೂ ಅವರನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಈ ರೀತಿಯ ಒಂದು ಸ್ಟ್ರಾಟಜಿ. ಆಮೇಲೆ ಭದ್ರತಾ ವ್ಯವಸ್ಥೆ, CRPF, ನಮ್ಮ ಉತ್ತರ ಪ್ರದೇಶದ ಸಿಂಗಮ್ಮನ್ನ ತಂದದ್ದು ಲಾಸ್ಟ್ ಮಿನಿಟ್ಗೆ, ಬೂತ್ ಮೇಲೆ ಕಣ್ಣಿಟ್ಟದ್ದು, ಅದೆಲ್ಲವನ್ನು ನಿಮಗೆ ವಿವರವಾಗಿ ಹೇಳಿದ್ದೇನೆ. ಅದೆಲ್ಲವೂ ಕಾರಣವಾಗಿದೆ. ಸಮಾಜ ಅಂತಿಲ್ಲ, ದೇಶ ಅಂತಿಲ್ಲ, ಸಂವಿಧಾನ ಅಂತಿಲ್ಲ, ಪ್ರಜಾಪ್ರಭುತ್ವ ಅಂತಿಲ್ಲ, ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಹೋಗುದು, ಆದರೆ ಮಾಡೋದೆಲ್ಲ ಅಸಂವಿಧಾನಿಕವಾದ ಕೆಲಸ. ಐಪ್ಯಾಕಿನ ಮೇಲೆ ಇಡೀ ದಾಳಿ ಆದಾಗ ಮಮತಾ ಬ್ಯಾನರ್ಜಿ ಯಾವ ರೀತಿ ವರ್ತಿಸಿದ್ರು, ಹೇಗೆ ಫೈಲನ್ನು ಕದ್ದು ಕೊಂಡೋದ್ರು, ದರ್ಪ ದುರಹಂಕಾರ ತೋರಿಸಿದ್ರು, ಅದಕ್ಕೆ ಸುಪ್ರೀಂ ಕೋರ್ಟ್ ಯಾವ ರೀತಿ ತಪರಾಕಿ ಹಾಕಿತ್ತು ಅಂತ ನೀವು ಗಮನಿಸಿದ್ದೀರಿ. ಪ್ರತಿ ಒಂದನ್ನು ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ. ನಿನ್ನೆ ಮೊನ್ನೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. TMC ಪರವಾಗಿ ಅಲ್ಲಿಯ ಪೊಲೀಸೇ ಒಬ್ಬ ಮತ ಹಾಕಿ ಅಂತ ಹೇಳ್ತಾ ಇದ್ದ. ಕೊನೆಗಲ್ಲಿ ಕೇಂದ್ರ ಭದ್ರತಾ ದಳ ಬಂದು ಅವನಿಗೆ ಹೊಡೆಯುವುದೊಂದು ಬಾಕಿ. ಒಂದು ರೀತಿ ಅಂದರೆ ಕೇವಲ ಅಸಂವಿಧಾನಿಕ ಕಾಯ್ದೆಯನ್ನು ಕೈಗೆ ತೆಗೆದುಕೊಳ್ಳುವಂಥದ್ದು, ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಕಾಲಿನಡಿ ಹಾಕಿ ಮೆಟ್ಟುವಂಥದ್ದು, ಸಂಪೂರ್ಣವಾಗಿ ಗೂಂಡಾಗಿರಿ ಮೂಲಕವೇ ನಾನು ಆಳ್ತೇನೆ ಅನ್ನುವಂಥ ಪ್ರಜ್ಞೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೊರಟಿರೋದ್ರಿಂದ BJP ಮತ್ತು RSS ಜನರ ವಿಶ್ವಾಸವನ್ನು ಗಳಿಸುವುದರಲ್ಲಿ, ಜನರ ನಂಬಿಕೆಯನ್ನು ಗಳಿಸುವುದರಲ್ಲಿ 2.5-3 ವರ್ಷ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕೆಲಸ ಮಾಡಿರುವುದರಿಂದ ಏನಾಯಿತು, ಬಂಗಾಲದ ಚರಿತ್ರೆ ಬದಲಾಯಿತು. ಕೇವಲ ಅಮಿತ್ ಶಾ ಮೇಲೆ ದಾಳಿ, ಕೇವಲ ಮೋದಿಯ ಮೇಲೆ ದಾಳಿ. ಆದರೆ ಮೋದಿಯವರು ಏನು ಮಾಡಿದ್ರು? ಒಂದು ಟ್ರಂಪ್ ಕಾರ್ಡು ಮೋದಿ ಈ ಸರಿ ಸುನಾಮಿ, ಜಲಮುರಿ ತಿಂದ್ರು ಅಂತಲ್ಲ, ಫುಟ್ಬಾಲ್ ಆಡಿದ್ರು ಅಂತಲ್ಲ, ಆ ಜನರ ಮನಸ್ಸಿನಲ್ಲಿ ಬಂಗಾಲ ನಮ್ಮದು, ನೀವು ನಮ್ಮವರು, ನಾವು ಬಂಗಾಲವನ್ನು ಬಂಗಾರ ಮಾಡಿ ತೋರಿಸ್ತೇವೆ, ನಮಗೆ ವೋಟ್ ಕೊಡಿ. ಈ ವಿಶ್ವಾಸವನ್ನು 15 ದಿನ ಅಮಿತ್ ಶಾ ಅಲ್ಲಿ ಟೆಂಟ್ ಹೂಡಿದ್ದು ಇವೆಲ್ಲವೂ ಕಾರಣವಾಯಿತು. ಕೇವಲ ವೈಯಕ್ತಿಕ ನಿಂದನೆಗೆ ಇಳದೇ ಇಲ್ಲ, ಆದರೆ ಗೂಂಡಾಗಿರಿಯನ್ನು ಹೈಲೈಟ್ ಮಾಡಿದರು. ಅಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವ ಅತ್ಯಾಚಾರವನ್ನು ಹೈಲೈಟ್ ಮಾಡಿದರು. ಇಡೀದಾಗಿ 15-20 ವರ್ಷಗಳಿಂದ ಬಂಗಾಲ ಯಾವ ರೀತಿ ದಹಿಸ್ತಾ ಇದೆ ಆಂತರಿಕವಾಗಿ, ದೇಶದ ಒಕ್ಕೂಟದ ವ್ಯವಸ್ಥೆಯಿಂದಲೇ ಪ್ರತ್ಯೇಕವಾಗಿ ನಿಲ್ಲುವ ಒಂದು ದುರಹಂಕಾರವನ್ನು ಕೂಡ ಅಲ್ಲಿ ತೋರ್ಪಡಿಸುವ ಮಟ್ಟಕ್ಕೆ ಆ ರಾಜ್ಯದ ಆಡಳಿತ ವರ್ತನೆ. ಆಮೇಲೆ ಯಾವುದೇ ಕಾರಣಕ್ಕಾಗೂ ಎಷ್ಟೋ ಜನ ಹೇಳಿದ್ರಲ್ಲ, ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕಿತ್ತು. ಆ ರಾಷ್ಟ್ರಪತಿ ಆಳ್ವಿಕೆ ಹೇರದೇನೆ ರಾಷ್ಟ್ರಪತಿ ಆಳ್ವಿಕೆ ಇದ್ದಾಗ ಏನಾಗಬಹುದು ಅನ್ನುವಂಥದ್ದನ್ನು ಚಾರಿತ್ರಿಕವಾಗಿ ಚುನಾವಣಾ ಆಯೋಗ ಮಾಡಿ ತೋರಿಸಿತು ಅಂತ. ಅದೇ ರಾಷ್ಟ್ರಪತಿ ಆಳ್ವಿಕೆ ಹೇರ್ಬಿಟ್ಟಿದ್ದಿದ್ರೆ ಅನುಕಂಪವನ್ನ, ಆ ಒಂದು ದೌರ್ಬಲ್ಯವನ್ನ ಬಳಸ್ಕೊಂಡು ಭಾವನಾತ್ಮಕವಾಗಿ ಮಮತಾ ಬ್ಯಾನರ್ಜಿ ಇನ್ನೇನೋ ಮಾಡಿಬಿಡ್ತಾ ಇದ್ರು. ಇಂಥ ಸೂಕ್ಷ್ಮತೆ ಪ್ರತಿ ಹೆಜ್ಜೆ ಇಡುವಲ್ಲಿ. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಈಗ BJP ಮುಖ್ಯಮಂತ್ರಿ, ಆದರೆ ಅವ್ರು ಕಾದದ್ದೆಷ್ಟು? 2 ಚುನಾವಣೆ. ಬೇರೆ ಪಕ್ಷದೊಟ್ಟಿಗೆ ವ್ಯವಹಾರ ಮಾಡಿಕೊಂಡು ಅವರ ಮುಖ್ಯಮಂತ್ರಿ ಮಾಡಿ ಆಮೇಲೆ ಇಲ್ಲಿಗೆ ಬಂದರು. ದೆಹಲಿ ಕೇಜ್ರಿವಾಲ್ ಎದುರು 2-3 ಸೋಲು, ಹೀನಾಯ ಸೋಲು. ಆದರೂ ಅದನ್ನು ಔಡುಗಚ್ಚಿಕೊಂಡು ಅಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಿ ಕೊನೆಗೆ ಕೇಜ್ರಿವಾಲ್ನನ್ನು ಹೇಗೆ ಮನೆಗೆ ಕಳಿಸಿದ್ರು, BJP ಹೇಗೆ ಅಧಿಕಾರಕ್ಕೆ ಬಂತು. ಇನ್ನು ಬಿಹಾರ, ನಿತೀಶ್ ಕುಮಾರ್ ಬಡೇಬಾಯಿ 2-3 ಸಾರಿ ಅಲ್ಲಿ ಅವರು ಬಡೇಬಾಯಿ ಅಲ್ಲ ಚೋಟಬಾಯಿಯೇ ಆಗಿದ್ರು. ಸಂಖ್ಯಾ ದೃಷ್ಟಿಯಿಂದ BJPಯೇ ದೊಡ್ಡ ಪಕ್ಷ. ಆದರೆ ಏನು ಮಾಡಿತ್ತು BJP? ನಿತೀಶ್ ಕುಮಾರನ್ನೇ ಎದುರಿಟ್ಟಿತ್ತು, ಆಡಳಿತ ಮಾಡಿಕೊಂಡು ಅವರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಈಗ ನಿತೀಶ್ ಕುಮಾರನ್ನ ಮೇಲ್ಮನೆಗೆ ತಂದರು, ಅಲ್ಲಿ BJP ಮುಖ್ಯಮಂತ್ರಿ ಮಾಡಿದರು. ಇದು BJPಯ ಕಾಯುವಿಕೆ, ತಾಳ್ಮೆ, ದೂರದರ್ಶಿತ್ವ. ಆಮೇಲೆ BJPಯವರು ಯಾರೂ ಕೂಡ ಸೋನಿಯಾ ಗಾಂಧಿ ಅವರ ಮೇಲೆ ದಾಳಿ ಮಾಡೋದಿದ್ರು ಕೂಡ ರಚನಾತ್ಮಕವಾಗಿ ಮಾಡ್ತಾರೆ. ಖರ್ಗೆ ಅವರು ಹಾಗಲ್ಲ. ಇದೇ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಏನಂದ್ರು, ನಾವು ಈ ಸರಿ ಅಸ್ಸಾಂನಲ್ಲಿ ಗೆದ್ರೆ ಹಿಮಂತ ಬಿಸ್ವಾ ಶರ್ಮರನ್ನ ನಮ್ಮ ತಕ್ಷಣ ಜೈಲಿಗಟ್ತೇವೆ ಅಂತ. ಅಸ್ಸಾಮಿನ ಜನ ಯಾವ ಲೆವೆಲ್ಗೆ ಅಂತಂದ್ರೆ ಕಂಪ್ಲೀಟ್ ಸ್ವೀಪ್ ಮಾಡುವ ಲೆವೆಲ್ಗೆ ಈ ಸರಿ ಬಿಸ್ವಾಸ್ ಶರ್ಮರಿಗೆ ಓಟ್ ಹಾಕಿ. ಬಿಸ್ವಾಸ್ ಶರ್ಮಾ ಹಾಡ್ಕೊಂಡು ಕುಣ್ಕೊಂಡು ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ಸ್ಕೊಂಡು ಎಷ್ಟು ಚಂದ ಕ್ಯಾಂಪೇನ್ ಮಾಡಿದ್ರು. ತನ್ನ ಹೆಂಡತಿಯ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಾಗ ಪಾಸ್ಪೋರ್ಟ್ ಹಿಡ್ಕೊಂಡು ಹೆಂಗ್ ಕೊಟ್ರು. ಈಗ ಜೈಲು ಅಥವಾ ಇನ್ನೊಂದ ಗತಿಯ ನೋಡ್ಬೇಕು. ಅಂದ್ರೆ ಪ್ರತಿ ಒಂದು ಹಂತದಲ್ಲೂ ಅಷ್ಟು ಸ್ಪಷ್ಟವಾಗಿ, ನೇರವಾಗಿ, ನಿಖರವಾಗಿ ದಾಳಿ ಮಾಡಿ. ಅದರಲ್ಲಿ ಹಿಂದೆ ಏನಿರುತ್ತೆ? ದೇಶ, ಭಾರತ, ನಮ್ಮ ಅಸ್ಮಿತೆ, ನಮ್ಮ ಅಭಿವೃದ್ಧಿ, ನಮ್ಮ ಆರ್ಥಿಕತೆ,
ನಮ್ಮ ವಿದೇಶ ನೀತಿ, ನಮ್ಮನ್ನ ಮುಟ್ಲಿಕ್ಕೆ ಬಂದ್ರೆ ಪಹಲ್ಗಾಮ್ರಂತ ಘಟನೆ, ನಿಮ್ಮನ್ನ ಆಪರೇಷನ್ ಸಿಂಧೂರ ಮಾಡಿ ಯಾವ ರೀತಿ ನಿಮ್ಮನ್ನ ಮುಗಿಸ್ತೇವೆ ಅನ್ನೋದಕ್ಕೆ ಅದನ್ನ ಸಾಕ್ಷಿ ಕೊಟ್ರು. ಇದೇ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ, ಎಫ್ಟೀನು ಟ್ರಂಪ್ಗೆ ದೇಶ ಮಾರಿದ್ರು, ಬೇರೆ ಬೇರೆ ದೇಶಕ್ಕೆ ಹೋಗಿ ದೇಶದ ಮರ್ಯಾದೆ ಎಲ್ಲ ಹಾಳು ಮಾಡೋದು, ನಿಂತಲ್ಲಿ ಕುಂತಲ್ಲಿ ಮೋದಿ ಮೋದಿ ಮೋದಿಯನ್ನ ಬೈಯುವುದು. ಮೋದಿ ಯಾವುದೋ ಒಂದು ಹೆಣ್ಮಕ್ಳೊಟ್ಟಿಗೆ ಮಸಾಜ್ ಮಾಡಿಸ್ಕೊಳ್ತಾರೆ ಅಂತೇಳಿ ಒಂದು ವಿಡಿಯೋ ಹಾಕಿದ್ರು, ಅದು ನೋಡಿದ್ರೆ 100% ಅದು ಫೇಕು, ಆ ವ್ಯಕ್ತಿಯೇ ಬೇರೆ, ಅದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಎಫ್ಟೀನಲ್ಲಿ ಇವರು ಕುಟುಂಬ ಮತ್ತು ಇವರ ಕಾಂಗ್ರೆಸ್ಸಿನ ಪುಡಾರಿಗಳೇ ಇದ್ದಷ್ಟು ಅಲ್ಲಿ ಮೋದಿಯವರ ಯಾವ ಐಡೆಂಟಿಟಿಯೂ ಇಲ್ಲ. ಟ್ರಂಪ್ಗೆ ಮೋದಿ ಮಣಿದಿದ್ದಾರೆ, ಟ್ರಂಪ್ಗೆ ದೇಶವನ್ನ ಮಾರಿದ್ದಾರೆ, ಅದರ ಸತ್ಯಾಸತ್ಯತೆಯೂ ಹೊರಗೆ ಬಂತು. ಅಂದ್ರೆ ಕಾಂಗ್ರೆಸ್ ವ್ಯಕ್ತಿತ್ವದ ದಾಳಿಯನ್ನ ಮಾಡೋದು ಬಿಟ್ರೆ ಯಾವುದೇ ಗ್ರಾಸ್ ರೂಟ್ಲಿನ ಒಂದು ಸ್ಟಡಿಯನ್ನು ಮಾಡೋದಿಲ್ಲ, ಅಧ್ಯಯನವನ್ನು ಮಾಡೋದಿಲ್ಲ. ಈಗ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಸಿದ್ದರಾಮಯ್ಯ ಮತ್ತು DK ಕುರ್ಚಿ ಕದನ. ಅದರಲ್ಲಿ ಏನಾದರೂ DK ಈಗ 10-15 ಅಧಿಕಾರ ಕೊಟ್ಟರೆ ಬಚಾವು, ಇಲ್ಲದ್ರೆ ಅಲ್ಲೂ ಒಡೆದೋಗುತ್ತೆ. 71 ಸೀಟ್ಗೆ ನಾನು ಶಾಸಕರಿಗೇನು ನಾನು ಹೇಳಲಾರೆ ಅಂತ ಅವ್ರ ಖರ್ಗೆಗೆ ಹೇಳಿ ಬಂದಾಗಿದೆ. ಇನ್ನು ನೀವು ಹೇಳ್ದಂಗೆ ಕೇಳೋದಲ್ಲ, ನಾನು ಹೇಳ್ದಂಗೆ ಕೇಳಬೇಕು ಅಂತ. ಅದಲ್ಲದೆ ಇದ್ರೆ ಇಲ್ಲೂ ಗೋವಿಂದ, ಇಲ್ಲಿ ದಿವಾಳಿ. ಒಂದು ಆಡಳಿತಾತ್ಮಕವಾಗಿ ಗೆಲ್ಲಬೇಕು ಅಂತಿಲ್ಲ, ತೆಲಂಗಾಣದವನು ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇಂಡಿ ಕೂಟ ಮಾಡಿದ್ರು, ಅಲ್ಲಿ ಸರಿಯಾದಂತ ರಚನಾತ್ಮಕವಾದ ಸಂಬಂಧವೇ ಇಲ್ಲ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿಗೆ ವಿರೋಧ, ದೆಹಲಿಯಲ್ಲಿ ಅಪ್ಪಿಕೊಳ್ಳುವಿಕೆ, ಅಲ್ಲಿ ಕೇರಳದಲ್ಲಿ ಸಮಸ್ಯೆಯೂ ಅದೇ. ಅಂದ್ರೆ ಒಂದು ಸ್ಟ್ರಾಟಜಿಕಲ್ ಆದಂತ ದೂರದರ್ಶಿತ್ವ ಇಲ್ಲವೇ ಇಲ್ಲ. ದೇಶ ಅಂತಿಲ್ಲ, ದೇಶದ ಮಾನ ಅಂತಿಲ್ಲ, ದೇಶದ ಸಮ್ಮಾನ ಅಂತಿಲ್ಲ. ಟೆರರಿಸ್ಟ್ಗಳನ್ನು ಹೊಗಳುವುದು, ಟೆರರಿಸ್ಟ್ಗಳಿಗೆ ಬೆಂಬಲ ಕೊಡೋದು. ನೋಡಿ, ಇಲ್ಲೇ ಮಮತಾ ಬ್ಯಾನರ್ಜಿ ಮಾಡಿದ್ದು ಅದನ್ನೇ. ಯಾವ ಜಹಾಂಗೀರ್ ಖಾನು ಗೂಂಡ, ರಕ್ತಪಿಪಾಸು, ಕೊಲೆಗಡಕ, ಬೂತ್ ಕ್ಯಾಪ್ಚರರು ಅಂಥವನಿಗೆ ಧಮಕಿ ಹಾಕಿದ್ರೆ ಅದರ ವಿರುದ್ಧ ಅಸಂವಿಧಾನಿಕ ಪ್ರಜಾಪ್ರಭುತ್ವದ ಕೊಲೆ ಆಗೋಯ್ತು. ಅಂದ್ರೆ ಮಾರ್ಗ ಸರಿ ಇಲ್ಲ, ಉದ್ದೇಶ ಸರಿ ಇಲ್ಲ, ಏನಕ್ಕೇನ ಗೂಂಡಾಗಿರಿಯ ಮೂಲಕ ಅಧಿಕಾರಕ್ಕೆ ಬರಬೇಕು. ಆದರೆ BJP ಹಾಗೆ ಮಾಡ್ತಾ ಇಲ್ಲ. ಈಗ ಅಸ್ಸಾಂನಲ್ಲಿ ಬಿಸ್ವಾಸ್ ಶರ್ಮಾ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಏನ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ BJP ಅಧಿಕಾರದಲ್ಲಿ ಇದೆಯೋ, BJP ಮುಖ್ಯಮಂತ್ರಿಗಳಿದ್ದಾರೋ ಅವರು ವ್ಯಕ್ತಿಗತವಾದಂತ ಯಾವ ತೇಜವದೆಗೂ ಇಳಿದಿಲ್ಲ, ಸುಳ್ಳು ಹೇಳುವುದಿಲ್ಲ. ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಸಮಾಜಕ್ಕೆ ಏನೇನು ಮಾಡಬೇಕು, ಸಾಂವಿಧಾನಿಕವಾದ ದುರುಪಯೋಗವನ್ನ ಕಾಂಗ್ರೆಸ್ ಏನೇನು ಮಾಡ್ಕೊಂಡಿದೆ, ನಾವು ಅದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡಬೇಕು. 370 ತಂದು ಎಬ್ರಿಗೇಟ್ ಮಾಡಿದ್ರು. ಕಾಶ್ಮೀರದಲ್ಲಿ ಇವತ್ತು ಅದ್ಭುತವಾದಂತ ಅಭಿವೃದ್ಧಿ ನಡೀತಾ ಇದೆ. ಭಾರತದ ಒಳಗಿದ್ದು ಹೊರಗಿದ್ದಂತ ಕಾಶ್ಮೀರವನ್ನ ಒಳಗೆ ತಂದು ನಿಲ್ಲಿಸಿದ್ರು. ಟ್ರಿಬಲ್ ತಲಾಕ್ ಅಂತ ತೆಗೆದ್ರು. ಕಾಮನ್ ಸಿವಿಲ್ ಕೋಡ್ ಅನ್ನು ತರಲಿಕ್ಕೆ ಪ್ರಯತ್ನ ನಡೀತಾ ಇದೆ. ವಕ್ಫ್ ಬೋರ್ಡ್ ಅಲ್ಲಿ ಆಗ್ತಾ ಇದ್ದಂತ ಅನ್ಯಾಯಕ್ಕೆ ಅದಕ್ಕೆ ತಿದ್ದುಪಡಿ ತರಲಾಯಿತು. ಈ ತರದ ಕೆಲಸಗಳನ್ನ ಇವರು ಮಾಡ್ತಾ ಇದ್ರೆ, ಇವರು ಆಪರೇಷನ್ ಸಿಂಧೂರು ವಿರೋಧ, 370 ಅದು ವಿರೋಧ, ರಾಮನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರೆ ಅದಕ್ಕೂ ವಿರೋಧ, ಮಹಿಳಾ ಸಬಲೀಕರಣ, ಮಹಿಳಾದ ಮೀಸಲಾತಿ ಅದಕ್ಕೂ ವಿರೋಧ. ವಿರೋಧಿಸುವುದೇ ನಮ್ಮ ಕೆಲಸ ಅಂತ ಕೂತಂಥ ಇದೇ ಈ ಕಾಂಗ್ರೆಸ್ಸಿಗೆ ಇನ್ನು ನಮ್ಮ ಭಾರತದ ಭೂಪಟದಲ್ಲಿ ಉಳಿದದ್ದು ಕೆಲವೇ ಜಾಗ. BJPಯ ಈ ರಣತಂತ್ರ ಇದೆಯಲ್ಲ, ಇದು ಅದ್ಭುತವಾದಂಥ ಯಶಸ್ಸನ್ನು ತಂದುಕೊಡ್ತಾ ಇದೆ. ಇಡೀ ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿಸುವ ದಿಕ್ಕಿನತ್ತ ಬಹಳ ಬಲವಾದ ಹೆಜ್ಜೆಯನ್ನ ಇಡ್ಲಿಕ್ಕೆ ಕಾರಣವಾದದ್ದು ಮೋದಿಯವರ ಭಾಷಣವೂ ಅಲ್ಲ, ಇನ್ನೊಂದು ಅಲ್ಲ. ಭಾಷಣ ಒಂದು ಕಾರಣ, ಆದರೆ ಅವರು ವಹಿಸುವ ಸೂಕ್ಷ್ಮತೆ, ಆ ಪ್ರಾದೇಶಿಕವಾಗಿ ಅಲ್ಲಲ್ಲಿ ಏನೇನು ಕೊರತೆ ಇದೆ, ಏನೇನು ಮಾಡಬೇಕು, ಯಾವ ರಾಜ್ಯಕ್ಕೆ ಯಾವ್ಯಾವ ರೀತಿಯ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಈ ಕೆಲವರು ಹೇಳ್ತಾರೆ ಬಂಗಾಳದಲ್ಲಿ ಫ್ರೀ ಬೀಸಿನ 3000ದಿಂದ BJP ಗೆದ್ದಿತ್ತು ಅಥವಾ ಗೆಲ್ತದೆ ಅಂತ ಭಾವಿಸಿದ್ರೆ ನಮ್ಮಂತ ಮೂರ್ಖರೇ ಇಲ್ಲ. ಅದು ಒಂದು ಕಾರಣ ಅಷ್ಟೇ. ಆದ್ರೆ ಅಲ್ಲಿ ಬಲವಾದಂತ ಮೂಲಭೂತವಾದಂತ ಏನು ಸಮಸ್ಯೆ ಇತ್ತಲ್ಲ, ಅದರ ಬೇರ್ ಸಮೇತ ಕಿತ್ತು ಬಿಸಾಡ್ಲಿಕ್ಕೆ ಒಂದು ಇಡೀಯದಾದಂತ ಒಂದು ಆವರಣವನ್ನ ಸೃಷ್ಟಿ ಮಾಡಿರುವುದೇ ಬಂಗಾಳದಲ್ಲಿ ಇವತ್ತು BJP ಇಂಥ ಒಂದು ಅದ್ಭುತ ಗೆಲುವಿಗೆ ಮುಖ ಮಾಡಿ ನಿಂತದ್ದು. ಆ ಸ್ಟಡಿ ಮಾಡಿದ್ದಾರೆ, ಆ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಿದ್ದಾರೆ. ಇವೆಲ್ಲವೂ ಈಗ ನಿಮಗೆ ಎಲ್ಲ ಕಡೆ BJP ಎಲ್ಲೆಲ್ಲ ಅಧಿಕಾರಕ್ಕೆ ಬಂದಿದೆಯೋ ಅದು ಏಕದಮ್ ಬಂದಿಲ್ಲ. ಅಲ್ಲಿ ಅಷ್ಟು ಶ್ರಮ ಪಡಲಾಗಿದೆ, ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ, ಜನರನ್ನು ಸಂಪೂರ್ಣವಾಗಿ ನಂಬಿಕೆಗೆ ತೆಗೆದುಕೊಳ್ಳಲಾಗಿದೆ. ಮತ್ತೆ ಗೆದ್ದ ನಂತರ ಆ ರಾಜ್ಯವನ್ನ ಸುಭಿಕ್ಷ ರಾಜ್ಯವನ್ನಾಗಿಸುವತ್ತ BJP ದಾಪುಗಾಲಿಟ್ಟಿದೆ. ಕೇವಲ ಬುಲ್ಡೋಜರ್ ಬಾಬಾ ಅಲ್ಲ ಯೋಗಿ ಆದಿತ್ಯನಾಥ್.
ಅವ್ರು ಮಾಡಿದ ಕೆಲಸ ಏನು? ಎಲ್ಲ ಕಳ್ಳ ಕಾಕರು ಗೂಂಡಾಗಳು ಎಲ್ಲರನ್ನ ಅವರೆಲ್ಲ ಆಸ್ತಿಯನ್ನ ಕಬ್ಜಾ ಮಾಡಿ ಒಳಗೆ ತಗೊಂಡು ಕೊಟ್ಟದ್ದು ಯಾರಿಗೆ? ಬಡವರಿಗೆ. ಇಂಥದ್ದು ನಾನು ನಿಮಗೆ ಹೇಳಿ ಕೊಟ್ಟದ್ದು. ಈ ಸರಿ ಈ ಪ್ರತಿಪಕ್ಷ ಸಂಸತ್ತಿನಲ್ಲಿ ಈ ಸಾರಿ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಬಿಸ್ವಾಸ್ ಶರ್ಮರನ್ನ ಜೈಲಿಗೆ ಕಳಿಸ್ತೇವೆ. ಅದೇ ರೀತಿ ಇನ್ನೊಂದೇನಾಯ್ತು, ಗುಜರಾತಲ್ಲಿ ಅಮಿತ್ ಶಾ ಮತ್ತು ಮೋದಿಯನ್ನು ಕೂಡ ಸೋಲಿಸ್ತೇವೆ ಅಂತಂದ್ರು ರಾಹುಲ್ ಗಾಂಧಿ. ಮೊನ್ನೆ ಸ್ಥಳೀಯ ಚುನಾವಣೆ ನಡೀತಲ್ಲ, ಅಡ್ರೆಸ್ಸೇ ಇಲ್ಲ ನಿಮ್ಮದು, ಕೇಜ್ರಿವಾಲ್ ಅಂದೂ ಇಲ್ಲ. 51% ಸಂಪೂರ್ಣ ಸ್ವೀಪು. ಅಂದರೆ ಇವರ ಮಾತು, ಇವರ ಕೂಗುವಿಕೆ, ಇವರ ಆಕ್ರೋಶ ಎಲ್ಲವೂ ವೈಯಕ್ತಿಕವಾಗಿ ಇರೋದರಿಂದ ಯಾವುದೇ ರಚನಾತ್ಮಕವಾದಂಥ ಸ್ವರೂಪವೂ ಇಲ್ಲ, ನೀಲನಕ್ಷೆಯೂ ಇಲ್ಲ, ದೇಶದ ಪರವಾಗಿಲ್ಲ, ದೇಶದ ಒಂದು ಅಭಿವೃದ್ಧಿಯ ಪರವಾಗಿ ಏನೂ ಇಲ್ಲ. ವಿಷದ ಹಾವಂತೆ, ಅದಂತೆ ಇದಂತೆ, ಮಣ್ಣಂತೆ ಮಸಿಯಂತೆ ರಾವಣ ಅಂತೆ, ಇಡೀ ರೋಗ ಬಡ್ದವ್ರ ಹಾಗೆ. ಬಾ ಎತ್ತಿದ್ರೆ ಮೋದಿ ಬೈಯುವುದು, ಬಾ ಎತ್ತಿದ್ರೆ ಅಮಿತ್ ಶಾನ ಬೈಯುವುದು, ಬಾ ಎತ್ತಿದ್ರೆ ನಮ್ಮ ಸಾವರ್ಕರ್ನ ಬೈಯುವುದು, ಬಾ ಎತ್ತಿದ್ರೆ ರಾಮಕೃಷ್ಣನ ಬೈಯುವುದು, ನಮ್ಮ ಹಿಂದೂ ಧರ್ಮವನ್ನು ಬೈಯುವುದು, ಭಗವದ್ಗೀತೆಯನ್ನು ಬೈಯುವುದು, ಸನಾತನ ಧರ್ಮವನ್ನು ಬೈಯುವುದು, ಮನು 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 ಅಂತೇಳಿ ಇಡೀ ಭಾರತೀಯ ಅಸ್ಮಿತೆಯ ಮೇಲೆ ಮುಗಿಬೀಳುವುದು. ಇವರ ಎಡಚರ್ರಂತೆ, JNU ಸಂಸ್ಕೃತಿಯಂತೆ, ಬುದ್ಧಿಜೀವಿಗಳಂತೆ. ಇವೆಲ್ಲದರ ಪರಿಣಾಮ ಏನಾಗ್ತಾ ಇದೆ? BJP ಪ್ರತಿ ರಾಜ್ಯದಲ್ಲೂ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಸಂಪೂರ್ಣವಾಗಿ ಭಾರತದ ನಕ್ಷೆಯಲ್ಲಿ BJPಯ ಧ್ವಜವನ್ನು ಅರಳಿಸ್ತಾ ಇದೆ. ನೋಡ್ತಾ 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 ಇದ್ದಾಗಲೇ ಕಾಂಗ್ರೆಸ್ಸಿನ ಇಡೀಯದಾದಂಥ ಒಂದು ಶೂನ್ಯ ಸಂಪಾದನೆಗೆ ಕಾಂಗ್ರೆಸ್ಸನ್ನು ನೋಡ್ತಾನೆ ದೂಡ್ತಾ ಇದೆ. ಇನ್ನು ಕೆಲವು ರಾಜ್ಯಗಳು ಬಾಕಿ ಉಳಿತವೆ. ಅದು ಕೂಡ ಸರಿಯಾದ ಹೊತ್ತಿನಲ್ಲಿ, ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ಸಂದರ್ಭದಲ್ಲಿ BJP ಆಕ್ರಮಿಸಿಕೊಳ್ಳುತ್ತದೆ. ಅವರ ಇಡೀಯದಾದಂಥ ಒಂದು ಶ್ರಮ ಇದೆ, ಅಲ್ಲೊಂದು ತತ್ವ ಇದೆ, ಅಲ್ಲೊಂದು ಸಿದ್ಧಾಂತ ಇದೆ, ಅಲ್ಲೊಂದು ದೇಶದ ಭಾವನೆ ಇದೆ. ಭಾರತ ಮಾತಾ ಕಿ ಜೈ ಅನ್ನುವಂಥ ಒಂದು ಇಡೀಯದಾದಂಥ ಭಾರತ ಮಾತೆಯನ್ನು ಪ್ರೀತಿಸುವ ಒಂದು ಭಾವನಾತ್ಮಕವಾದಂಥ ನೆಲೆ ಇದೆ. ಇದು ನಮ್ಮ ನೆಲ, ಇದು ನಮ್ಮ ದೇಶ, ಇದು ನಮ್ಮ ಜನ. ನಾವು ರಾಜಕೀಯಕ್ಕೆ ಬಂದಿರುವುದೇ ಈ ದೇಶದ ಜನರ ಸೇವೆಗಾಗಿ ಮತ್ತು ಈ ಭಾರತದ ಬಲಿಷ್ಠತೆಗಾಗಿ, ಅಸ್ಮಿತೆಗಾಗಿ, ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ. ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ನಿಮ್ಮನ್ನು ಯಾವ ರೀತಿ ಮೆಟ್ಟುತ್ತೇವೆ ಅನ್ನೋದ್ರ ಬಗ್ಗೆ ನಾವು ಪಾಕಿಸ್ತಾನಕ್ಕೂ, ಟರ್ಕಿಗೂ ಅಥವಾ ಬಂಗ್ಲಾಕ್ಕೂ ಎಲ್ಲ ನಮ್ಮನ್ನು ಮುಟ್ಲಿಕ್ಕೆ ಬಂದವರಿಗೆ ನಾವು ಏನು ಬೇಕೋ ಅದನ್ನು ಕೊಡ್ಲಿಕ್ಕೆ ಹೊರಟಿದ್ವಿ. ಈಗ ಹೋಗಿ ಅಲ್ಲಿ ಅಂಡಮಾನ್ ನಿಕೋಬಾರದಲ್ಲಿ ಮಾಡಬಾರದ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಆದರೆ ಅಂಡಮಾನ್ ನಿಕೋಬಾರದಲ್ಲಿ ದೇಶದ ಹಿತಕ್ಕಾಗಿ ಏನು ಮಾಡ್ಬೋದು ಅಂತೇಳಿ ಮೋದಿ ಯೋಚನೆ ಮಾಡ್ತಾರೆ. ಯಾವುದೋ ಒಂದು ಪ್ರದೇಶಕ್ಕೆ ಹೋದರೂ ಕೂಡ ಅವರು ಅಲ್ಲಿಯ ಆ ಇಡೀಯದಾದಂಥ ಒಂದು ವ್ಯವಸ್ಥೆಯಲ್ಲಿ ಇರುವಂಥ ಪ್ರವಾಸೋದ್ಯಮದ ನೆಲೆಯನ್ನು ತನ್ನ ಒಂದು ಭೇಟಿಯಿಂದ ಅದನ್ನು ವಿಶ್ವ ಪ್ರಸಿದ್ಧಿಯಾಗಿ ಮಾಡುವುದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ಇದೇ ಬಂಗಾಳದ ಎಲೆಕ್ಷನ್ನಿನ ಮಧ್ಯೆಯೂ ಕೂಡ ಅಲ್ಲಿಯ ನದಿಯಲ್ಲಿ ಬೋಟಿ ಪ್ರಯಾಣ ಮಾಡುವ ಮೂಲಕ ಪ್ರವಾಸಿಗರನ್ನು ಅದ್ಭುತವಾಗಿ ಆಹ್ವಾನಿಸಿದರು. ದೀದಿ ಅದನ್ನು ವ್ಯಂಗ್ಯ ಮಾಡಿದರು, ಅದು ಪ್ರಶ್ನೆ ಬೇರೆ. ಅಂದರೆ ಮೋದಿಯವರ ಅಥವಾ BJPಯ ಇಡೀ ಆಲೋಚನೆಯೇ ತುಂಬ ಸೂಕ್ಷ್ಮವಾಗಿದೆ, ಅದು ದೂರದರ್ಶಿತ್ವದಿಂದ ಕೂಡಿದೆ. ಭಾರತವನ್ನು ಇಂಚು ಅದನ್ನು ಸಬಲೀಕರಣಗೊಳಿಸುವ, ಬಲಿಷ್ಠಗೊಳಿಸುವಂಥ ಅವರ ಆಲೋಚನೆ, ಕಾರ್ಯತತ್ಪರತೆ ಮತ್ತು ಗ್ರಾಸ್ರೂಟ್ ಲೆವೆಲ್ಲಿನ RSSನೊಟ್ಟಿಗೆ ಸೇರಿಕೊಂಡು ಅವರು ನಿರ್ದಿಷ್ಟವಾದಂಥ ಗುರಿ ಇಟ್ಟುಕೊಂಡು ವರ್ಷಗಟ್ಟಲೆ ಕೆಲಸ ಮಾಡಿ ಒಂದೊಂದು ರಾಜ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಿದೆಯಲ್ಲ, ಅದು ಸತ್ಯಕ್ಕೂ ಹೇಳಬೇಕು ಅಂದರೆ ಈ ಕಾಂಗ್ರೆಸ್ಸಿಗಾಗ್ಬೋದು, ಇಂಡಿ ಕೂಟಕ್ಕಾಗ್ಬೋದು, ಅವರಿಗೆ ರಾಜಕೀಯವಾಗಿ ಏನಾದರೂ ನಾವು ಸಾಧಿಸಬೇಕು ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆ ಇದ್ದರೆ ಈ 15 ವರ್ಷದಲ್ಲಿ ಭಾರತವನ್ನು ಸಂಪೂರ್ಣವಾಗಿ ಗೆಲುವಿನ ಮಹಾ ಜೈತ್ರ ಯಾತ್ರೆಯಾಗಿ ನಮ್ಮ ಕಣ್ಣೆದುರು ಏನು ನಿಲ್ಲಿಸಿದಾರಲ್ಲ BJP ಮತ್ತು RSSನ ಈ ಒಂದು ಸಮ್ಮಿಲನ, ಅದನ್ನು ನೋಡಿ ಸ್ಟಡಿ ಮಾಡಿ ಇವರು ಕಲಿಯಬೇಕಾದದ್ದು ಬಹಳಷ್ಟಿದೆ. ಸುಮ್ಮನೆ ಗೆಲುವು ಬಂದಿಲ್ಲ, ಸುಮ್ಮನೆ ಮ್ಯಾಜಿಕ್ ನಂಬರ್ ಅಲ್ಲ. ಅಲ್ಲಿ ಶ್ರಮ ಇದೆ, ತಪಸ್ಸಿದೆ, ದೂರದರ್ಶತ್ವ ಇದೆ. ಈ ಭಾರತ ನಮ್ಮದು ಅನ್ನುವಂಥ ಒಂದು ಭಾವ ಇದೆ. ಅವೆಲ್ಲದಕ್ಕೆ ಸಿಗುವಂಥ ಒಂದು ಪ್ರತಿಫಲ, ಉಜ್ವಲವಾದ ಅವಕಾಶ ಪ್ರತಿ ಹಂತದಲ್ಲೂ, ಪ್ರತಿ
ನೆಲೆಯಲ್ಲೂ ಬಿಜೆಪಿಗೆ ಪ್ರಾಪ್ತವಾಗ್ತಾ ಇರುವುದು ಅದರ ಇಡೀಯದಾದಂಥ ಸ್ಟ್ರಾಟಜಿ. ನಮಸ್ತೆ ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ.